ಅಂತ ತಿಳಿಸೋಕ್ ಆಗೋದಿಲ್ಲ. ಯಾಕೆ ನಿಮ್ ಊರೊಳಗೆ ಬಂದಿದ್ದೀವಿ, ನಿಮ್ಮ ಜನರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಲ್ವಾ? ಓ ಕಾಣಪ್ಪ ತಮ್ಮ, ಯಾಕೆಂದ್ರೆ ನಮ್ಮ ಜನರಿಗೆ ಮಾಹಿತಿ ತಿಳಿಸ್ಬೇಕಣ್ಣ. ನಾನು ಯಾಕೆ ಸುಮ್ಮನೆ ಹುಡುಗಾಡ್ಕಂಗಂದೆ ಕಾಣ ಮಗ. ಯಾಕೆಂದ್ರೆ ಇಷ್ಟು ವರ್ಷ ನೀನ್ ಬಂದು ಹೇಳ್ತಾ ಇದ್ದೀರಪ್ಪ, ನಿಮ್ಮಂತ ಕಲಾ ತಂಡಗಳು ಬೇಕಾದಷ್ಟು ಜನ ಬರ್ತಾರೆ, ನಮ್ಮ ಆರೋಗ್ಯ ವೈದ್ಯಾಧಿಕಾರಿಗಳು ಬರ್ತಾರೆ, ನರ್ಸ್ಗಳು ಬರ್ತಾರೆ, ಆಶಾ ಕಾರ್ಯಕರ್ತರು ಬರ್ತಾರೆ, ಮನೆ ಮನೆ ಬಾಗಿಲಿಗೆ ಬಂದು ಹುಷಾರಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾರೆ. ಇವತ್ತು ಏನಾಗಿ ಗೊತ್ತೈತೆ ನಮ್ಮ ತಮ್ಮ, ಇವತ್ತು ಎಲ್ಲರ ಕೈಲೂ ಮೊಬೈಲ್ ಐತೆ, ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಮೊಬೈಲು. ಮೊಬೈಲ್ ನಲ್ಲಿ ಈ ಪ್ರಪಂಚ ಎಲ್ಲ ಕಂಡೋಯ್ತದೆ. ನೀವು ಬಹಳ ಹುಷಾರಾಗಿರಿ ಹುಷಾರಾಗಿರಿ ಅಂತ ನೀವು ಹೇಳ್ತೀರಾ, ಮೊಬೈಲ್ ಬಂದು ಹುಷಾರಾಗ್ಬೇಡಿ ನೀವು ಹುಷಾರಾಗ್ಬೇಡಿ ಅಂತ ಮೊಬೈಲ್ ಹೇಳ್ತದಪ್ಪ. ಇನ್ ಹೆಂಗ್ ಹುಷಾರಾದವ್ರು ಹೇಳು? ಮಕ್ಕಳ ಕೈಗೆ ಇದೆಲ್ಲ ಆಟಿಕೆ ಕೊಟ್ಬಿಟ್ಟು ನೀವು ಬಹಳ ಎಚ್ಚರವಾಗಿರಿ, ನಂಬಿಕೆയുള്ള ಏಕೈಕ ಸಂಗಾತಿ ಜೊತೆ ಸಂಸಾರ ಮಾಡಿ ಅಂತ ಹೇಳಿದ್ರೆ ಕೇಳ್ತವೆ ನಮ್ಮ ತಾವು. ನೋಡಿ ಯಜಮಾನ್ರೆ, ಯಾಕೆಂದ್ರೆ ಇದು ನಮ್ಮ ಜೀವ ಮತ್ತು ಜೀವನದ ಪ್ರಶ್ನೆ ಅಲ್ವಾ ಯಜಮಾನ್ರೆ? ದಯಮಾಡಿ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕಲ್ವಾ? ನಮ್ಮ ಮಕ್ಕಳಿಗೆ ಇದನ್ನು ಹೇಳಿಕೆ ನಾವು ನಾಚಿಕೆ ಪಟ್ಕೊಳ್ಳೋದಲ್ಲ. HIV ಸೋಂಕು, ಅದರಲ್ಲಿ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿರುವಂತ 15 ವರ್ಷದ ಮೇಲ್ಪಟ್ಟು 30 ವರ್ಷದ ಒಳಪಟ್ಟಿರುವಂತ ಯುವ ಜನಾಂಗಕ್ಕೆ, ಆ ಮಕ್ಕಳಿಗೆ ಬರ್ತಾ ಇದೆ ಯಜಮಾನ್ರೆ. ಓ ಕಾಣ ತಮ್ಮ, ಅದ್ನೇ ಕಾಣಪ್ಪ ಹೇಳಿದ್ದು ನಾವು. ಮಕ್ಕಳಿಗೆ ಯಾಕೆ ಬರ್ತೈತಿ ಅಂತ ಅಂದ್ರೆ, ಈ ಜನರಿಗೆ ಒಂದು ಅದ್ರ ಬಗ್ಗೆ ಒಂದು ಇದಿಲ್ಲ ಕಾಣ ತಮ್ಮ, ಭಯ ಇಲ್ಲ. ಹೌದು ಯಜಮಾನ್ರೆ, ಭಯ ಇಲ್ಲ. ಆದ್ರೆ ಬಂದವರ ಸ್ಥಿತಿಯನ್ನು ನೋಡಿದ್ರೆ ಭಯ ಪಡಬೇಕಾಗ್ತದೆ. ಆದ್ರೆ ಅದು ಬಂದ ತಕ್ಷಣ ಅವರೊಬ್ಬರು ಮಾತ್ರ ಕಷ್ಟ ಅನುಭವಿಸೋದಲ್ಲ, ಇಡೀ ಕುಟುಂಬ ಎಲ್ಲ ಕಷ್ಟ ಅನುಭವಿಸ್ಬೇಕಾಗ್ತದೆ. ಬನ್ನಿ ಊರೊಳಗಡೆ ಹೋಗಿ ನಿಮ್ ಜನರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳೋಣ. ಬನ್ನಿ. ಆಯ್ತು ಕಾಣ್ತಾರಪ್ಪ, ಊರೊಳಗೆ ಹೋಗೋಣ, ಹಳ್ಳಿ ಮರ್ತಕ್ಕೆ ಹೋಗೋಣ, ಜನ ಎಲ್ಲ ಸೇರ್ಕತ್ತಾರೆ. ಬಾರಿ ತಮ್ಮ ಹೋಗೋಣ. ಬಾರಪ್ಪ ಬಾರ ತಮ್ಮ, ಊರೊಳಗೆ ಹೋಗೋಣ. ಮಗ ಚಲ್ವಾಕ. ಓ ಅಯ್ಯ 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 ಅಯ್ಯ, ಇದೇನವ? ಇದೇನ ಮಗ ಹಿಂಗ್ ದಡ್ಡ 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 ತಿರ್ಗಿಸ್ತಾ ಇದೀಯಾ? ಅಯ್ಯಯ್ಯೋ, ಈ ಹಾಳಾದ ಬೋರ್ವೆಲ್ ಮುರ್ದೆ ಹೋಗ್ಬಿಡ್ತಾನೆ ರಂಗಜ್ಜ. ನಾನು ಇನ್ನು ನೀರೇ ಒತ್ಕೊಂಡಿಲ್ಲ, ಎಂತ ಕೆಲಸ ಆಗೋಯ್ತು ಈಗ? ಅಮ್ಮ ಏನಮ್ಮ? ಅಲ್ಲಮ್ಮ, ಆ ಬೋರ್ವೆಲ್ಗೆ ಎಷ್ಟು ನೀರು ಬರೋದು ಅಷ್ಟೇ ಬರೋದು, ಅದನ್ನು ದಡ್ಡ ದಡ್ಡ ಅಂತ ಹೊತ್ತು ಮುರಿದಾಕ್ಬಿಟ್ಟಿಯಲ್ಲಮ್ಮ. ಹೋದ್ರೆ ಹೋಗುತ್ತೆ ಬಿಡಿ ಸ್ವಾಮಿ, ಮುರಿದೋದ್ರೆ ನಮ್ಗೇನಾಗಿರೋದು? ಸರ್ಕಾರದವ್ರು ಇಲ್ವಾ ಬಂದ್ ರಿಪೇರಿ ಮಾಡಿ ಹೋಗ್ತಾರೆ? ಅಲ್ಲಮ್ಮ, ನೀವು ಮುರಿದಾಕೋದು ಸರ್ಕಾರದವ್ರು ಬಂದು ರಿಪೇರಿ ಮಾಡೋದಾ? ಹ್ಞೂ ಸ್ವಾಮಿ, ಇದೇನು ಹೊಸ ನಮ್ಗೆ? ಕಾಯಮಾಗಿ 15 ದಿವ್ಸಕ್ಕೊಂದ್ಸಲ ಮುರಿದಾಕ್ತಿವಿ, ಸರ್ಕಾರದವ್ರು ಬಂದು ರಿಪೇರಿ ಮಾಡಿ ಹೋಗ್ತಾರೆ. ಓಹೋ, ನೀವು 15 ದಿವಸಕ್ಕೊಂದ್ಸರಿ ಮುರಿದಾಕೋದು, ಸರ್ಕಾರದವ್ರು ಬಂದು ರಿಪೇರಿ ಮಾಡೋದು. ಅಲ್ಲಮ್ಮ, ಈ ಬೋರ್ವೆಲ್ಗಳನ್ನ ನಲ್ಲಿಗಳನ್ನು ಯಾತಕ್ಕೆ ಮಾಡಿದ್ದಾರೆ ಅಂತ ಗೊತ್ತಾ ನಿನಗೆ? ನಮಗೆ ಶುದ್ಧವಾದ ಕುಡಿಯೋ ನೀರು ಸಿಗ್ಲಿ ಅಂತ ಹೇಳಿ. ಕೈ ಪಂಪುಗಳು ನಲ್ಲಿಯ ಬಳಿಯಲ್ಲಿ ಬಟ್ಟೆ ಬಗೆಯಬೇಡಿ, ನೀವು ಮುಸುರೆ ತೊಳೆಯಬೇಡಿ, ತೊಳೆದ ನೀರನ್ನು ರಸ್ತೆಗಳಲ್ಲಿ ಹರಿಯ ಬಿಡಲು ಬೇಡಿ. ಕಾಲರ ಬರುವುದು ಇದರಿಂದ, ಕಾಮಾಲೆ ಹರಡುವುದು ಇದರಿಂದ, ಎಲ್ಲ ರೋಗಗಳ ದೂರವಿರಿಸಲು ಪರಿಸರ ಶುದ್ಧವಿಡಿ, ನೀವು ಸ್ವಚ್ಛತೆ ಕಾಪಾಡಿ, ನೀವು ಸ್ವಚ್ಛತೆ ಕಾಪಾಡಿ. ಅಲ್ಲಮ್ಮ, ಇವತ್ತು ನಾವು ನಿಮ್ಗೆ ಏನ್ ತಿಳಿಸಕ್ ಬಂದಿದೀವಿ ಅಂದ್ರೆ, HIV ಏಡ್ಸ್ ಬಗ್ಗೆ ತಿಳಿಸಕ್ ಬಂದಿದೀವಿ. ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ, ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನಾವು ನಿಗಾವಹಿಸ್ಬೇಕಲ್ವಾ? ಇವತ್ತು ನಮ್ಮ ಹಳ್ಳಿನಲ್ಲಿ ಎಂತೆಂತ ಕಾಯಿಲೆಗಳು ಬರ್ತಾ ಇದೆಯಮ್ಮ. ಮಲೇರಿಯಾ, ಜಂತುಗಳು, ಯಾಕೃತನಭೂತ, ಅತಿಸಾರ, ಕಾಮಾಲೆ, ಕಾಲರ, ಪೋಲಿಯೋ, ಡೆಂಗಿ ಜ್ವರ, ಮಿದುಳು ಜ್ವರ, ಅನೆಕಾಲ್ ರೋಗ, ಚಿಕನ್ ಗುನ್ಯಾ, H1, N1 ಇವೆಲ್ಲ ಯಾತಕ್ಕೆ ಬರ್ತಾ ಇದೆ? ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ದೇ ಇರೋದ್ರಿಂದ, ನಮ್ಮ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ದೇ ಇರೋದ್ರಿಂದ. ದಯಮಾಡಿ ಅರ್ಥ ಮಾಡ್ಕೊಳ್ಳಮ್ಮ ನೀವು. ಆಯ್ತು ಸ್ವಾಮಿ, ಈಗ ಏನ್ ಮಾಡ್ಬೇಕು ಸ್ವಾಮಿ? ನೋಡವ, ಆದ್ರಿಂದ ಇವತ್ತು ನಾವು HIV ಏಡ್ಸ್ ಬಗ್ಗೆ ಒಂದು ಮಾಹಿತಿ ತೋರಿಸ್ತಾ ಇದೀವಿ, ಒಂದು ಬೊಂಬೆ ಆಟ ತೋರಿಸ್ತಾ ಇದೀವಿ. ನೀವೆಲ್ಲ ಊರ್ ಮುಂದೆ ಬಂದ್ಬಿಡ್ರಮ್ಮ. ಸ್ವಾಮಿ ಬರ್ತೀನಿ. ಮಗ ಚಲ್ವಾಕ. ಅಲ್ಲ ಕಾಣ ಮಗ, ಬರ್ತೀನಿ ತಡಿ, ಬಂದ್ಕ ಬರ್ತೀನಿ ನಾನು. ಬಾ. ಈಗ ಈ ಬೋರ್ವೆಲ್ಲ ಈಗ ಈ ತಿಂಗಳಲ್ಲಿ 4 ಸರಿ ಮುರಿದಾಕಿದ್ಯಾ? ಅಲ್ಲ ಕಡೆ ನಿಮ್ಮ ಆ ಕಡೆ ಕೊನೆ ಮನೆ ತವಿತ್ತಲ್ಲ ಬೋರ್ವೆಲ್, ಅದ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ಯಾ ನೀನು? ನಾನು ಯಾವಾಗ್ಲೂ ಇಲ್ಲೇ ನೀರ್ ತಗೊಂಡೋಗೋದು. ಅಲ್ಲಿ ಏಡ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಆ ಬೋರ್ವೆಲ್ಗೆ ಯಾರು ಹೋಗಕ್ಕಿಲ್ಲ. ಬೋರ್ವೆಲ್ಗೆ ಏಡ್ಸ್ ಬಂದೈತಾ?
ಬೀದಿಲಿರೋರಿಗೆ ಅಲ್ಲ ಕಣ ನೀನು ಮನೆ ಕಾಯುವಾಗ ಅಲ್ಲ ಕಣ ಬೋರ್ವೆಲ್ ಆಫೀಸಲ್ಲಿರೋ ಬೋರ್ವೆಲ್ ಬಿಟ್ಬಿಟ್ಟು ಇಲ್ಲ ಕೊಟ್ಟಿಗೆ ಅಂದ್ರೆ ಬೋರ್ವೆಲ್ಗೆ ಎಣಿಸ್ಕೊಂಡೈತೆ ಅಂತೀಯಲ್ಲ ಮಗ ಯಾರ ನಿನಗೆ ತಪ್ಪು ಮಾಹಿತಿ ಕೊಟ್ಟವ್ರೆ ನೋಡ್ ಮಗ ಏಡ್ಸ್ ಬಂದ್ರವ್ರು ಬೋರ್ವೆಲ್ ಒತ್ಬಿಟ್ರೆ ಅದ್ ತಗೊಂಡೋಗಿ ನೀನು ಒತ್ಬಿಟ್ರೆ ನಿನಗೆ ಏಡ್ಸ್ ಬರ್ತದ ಅಥವಾ ನೀನು ಮನೆ ಕಾಯುವಾಗ ಅದಕ್ಕೆ ಆಸ್ಪತ್ರೆಯವರು ಬೊಂಬೆ ಆಟದ ಮೂಲಕವಾಗಿ ಜನರಿಗೆ ಮಾಹಿತಿ ತಿಳಿಸೋದಕ್ಕೆ ಬರ್ತಾವ್ರೆ ತಿಳ್ಕೊಬೇಕಣವ ಬೋರ್ವೆಲ್ ಅಲ್ಲಿ ನಲ್ಲಿ ಜೋಪಾನ ನೋಡ್ಕೋಬೇಕು ನೀನೇನ್ ಮಾಡ್ತೀಯ ಪಾತ್ರ ತಂದು ಇಲ್ಲೇ ಬೆಳಗ್ತೀಯ ಬಟ್ಟೆ ತಂದು ಇಲ್ಲೇ ಒಗಿತೀಯ ನಿಮ್ ಹುಡುಗನ್ ಕರ್ಕ ಬಂದು ಬೋರ್ ಕೆಲಸ ಮಾಡಕ್ ಕೂರ್ಸಿರ್ತೀಯ ಅಲ್ಲ ಕಂಡ್ರಂಗಜ್ಜ, ನೀರ್ ತಗೊಂಡ್ ಹೋಗೋಣ ಅಂತ ಗೊತ್ತೈತೆ. ನಮ್ ಹುಡ್ಗ ಇದ್ದಿದ್ದು ಅವ್ವ ಕಾಕ ಮಾಡ್ತೀನಿ ಎಷ್ಟು ಏ ಬಾರ ನಮ್ಮನ್ನ ಅಲ್ಲೇ ಹೋಗುವ ಅಂತ ಕರ್ಕೊಂಡ್ ಬಂದಿದ್ದೀನಿ ಉಡ್ಪಿದ್ದೆ. ಏನ್ ತಪ್ಪಾಯ್ತು? ನಾಳೆ ಒಳ್ಳೆ ಕೆಲಸ ಮಾಡ್ತಾರೆ ಕಣ ನಾಳಿನ ತಂದು ಬೋರ್ವೆಲ್ ಮೇಲೆ ಕೂರ್ಸ್ಬಿಡು. ಅಯ್ಯೋ ಹಂಗೇನಾರ ಮಾಡಕ್ ಆಯ್ತದೆ ರಂಗಜ್ಜ? ಕಣ ಮಗ ನಾವು ಯಾಕೆ ಆಸ್ಪತ್ರೆಯಿಂದ ಡಾಕ್ಟರ್ಗಳೆಲ್ಲ ಬಂದು ನಮ್ಮ ಊರೊಳಗೆಲ್ಲ ಸ್ವಚ್ಛತವಾಗಿದೆ ಈಗ ಡೆಂಗ್ಯೂನು ಬರ್ತಾಯ್ತಂತೆ ಮಲೇರಿಯಾ ಬರುತ್ತೆ ಹುಷಾರಾಗಿದೆ ಅಂತ ಹೇಳ್ತಾ ಇದಾರೆ ಮನೆ ದಿವಸ ಮನೆ ಮುಂದೆ ಹೋಯ್ತಾ ಇದ್ದೀನಿ ಪಾಪ ಗ್ರಾಮ ಪಂಚಾಯತ್ ಮನೆ ಮುಂದೆ ಒಳ ಚರಂಡಿ ಮಾಡ್ಯವ್ರೆ ನೀನ್ ಮನೆ ಒಳಗೆ ಕಸ ಗುಡಿಸಿ ತಗೊಬಂದು ಚರಂಡಿ ಒಳಗೆ ಆಗ್ತಾ ಇದೀಯಾ ನಿಂದ್ರೊಳಗೆ ಹತ್ತಿ ಆಯ್ತಲ್ ರಂಗಜ್ಜ ಅಲ್ಲ ಕಸ ಗುಡಿಸಿ ಚರಂಡಿಗೆ ಹಾಕ್ತಾನೆ ನಿನ್ ಕಸನ ನನ್ ತಲೆ ಮೇಲೆ ಹಾಕಿಲ್ಲ ಚರಂಡಿ ಯಾಕಪ್ಪ ಮಾಡಿರೋದು ಚರಂಡಿ ಯಾಕೆ ಮಾಡ್ಯವ್ರು ನೀನ್ ಮನೆ ಕೇಳಿ ಅಂತ ಮಾಡ್ಯವ್ರು ಚರಂಡಿ ರಂಗಜ್ಜ ಹೆಂಗ್ ಹೇಳ್ತೀಯ ನೋಡು ನೀನು ಚರಂಡಿ ಯಾಕೆ ಮಾಡ್ತಾರೆ ನೀರ್ ಸರ ಆಗುವಾಗ ಹೊರದೋಗ್ಲಿ ಅಂತ ಮಾಡ್ಯವ್ರೆ ನೀನ್ ತಂದು ಕಸ ತಂದು ಮನೆ ಮುಂದೆ ಹಾಕ್ಬಿಟ್ರೆ ಚರಂಡಿ ಬೆಳಗ್ಗೆ ಮೇಲಿಂದ ಬಂದು ನೀರಲ್ಲಿ ಹೋಯ್ತದೆ ಅಲ್ಲೇ ನಿಂತ್ಕೊತದೆ ನೀರು ನಿಂತ್ಕೊಂಡಾಗ ಸೊಳ್ಳೆ ಉತ್ಪತ್ತಿ ಆಯ್ತದೆ ಸೊಳ್ಳೆ ಕರೆದಾಗ ನಿಮ್ಮನಿ ಮಲೇರಿಯಾ ರೋಗ ಬರ್ತದೆ ನಿಮ್ಮನಿಂದ ನಮ್ಮನಿ ಬರ್ತದೆ ನಮ್ಮನಿಂದ ಊರಿಗೆಲ್ಲ ಬರ್ತದೆ ಆಗ ಆಸ್ಪತ್ರೆಗೆ ಹೋಗಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ಡಾಕ್ಟರ್ ಕೈಲಿ ಒಂದೆಂಟಿಗೆ ಚುಚ್ಚಿಸ್ಕೊಂಡ್ ಬರೋದು ಯಾತಕ್ ಬೇಕು ಹೇಳಿ ನಿನ್ಗೆ ಹೌದಾ ಹಂಗಾರ ನೀನ್ ಮಾಡಕ್ಕಿಲ್ಲ ಬಿಡು ಹಂಗಾದ್ರೆ ನೋಡು ಇನ್ನೊಂದು ಒಂದ್ ವಿಷಯ ನೀನ್ ಹೇಳ್ದಲ್ಲ ಈಗ ಆ ಬೋರ್ವೆಲ್ ಅಲ್ಲಿ ಯಾರೋ ಏಡ್ಸ್ ಬಂದರು ಎತ್ಬಿಟ್ಟವ್ರೆ ಅದ್ರಿಂದ ಅದು ಬಿಟ್ಬಿಟ್ರೆ ನಮ್ಗೆ ಬರ್ತದೆ ಅಂತ ಹೇಳ್ದಲ್ಲ ನೀನು ಅದೆಲ್ಲ ತಪ್ಪು ಯಾಕೆಂದ್ರೆ ಅದು ಸೋಂಕು ಬಂದ ತಕ್ಷಣ ಅದು ಯಾರಿಗೆ ಅದು ಸುಲಭವಾಗಿ ಬೇರೆಯವ್ರಿಗೆ ಬರೋದಿಲ್ಲ ಎಲ್ಲ ಕಾಯಿಲೆ ಹಂಗಿದು